ಹಲೋ ಹಾಯ್ ಫ್ರೆಂಡ್ಸ್, ಮನೆಯಲ್ಲಿ ಕೂತು ಬೋರ್ ಆಗಿದೆಯಾ? ಸೊ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಅನಿಸ್ತಿದೆಯಾ? ಈ ಮನೆಯಲ್ಲಿ ಎಲ್ಲೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಬೆಂಗಳೂರಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ರೋಡಿಗೆ ಒಂದೊಂದು ಪಾರ್ಕ್ಗಳು ಸಿಗುತ್ತೆ. ಬಟ್ ಪಾರ್ಕ್ಗಳಲ್ಲಿ ವಿಶೇಷವಾದಂಥ ಪಾರ್ಕು ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಆ ವಿಶೇಷವಾದ ಪಾರ್ಕ್ ಏನೋ, ಆ ಪಾರ್ಕಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಪಾರ್ಕಲ್ಲಿ ಎಸ್ಪೆಷಲಿ ಆಗಿ ತುಂಬ ಸ್ಟ್ಯಾಚುಸ್ಗಳಿದೆ. ಸೊ ಆ ಸ್ಟ್ಯಾಚುಸ್ಗಳನ್ನ ನೋಡ್ಕೊಂಡು ಅದ್ರ ಜೊತೆ ಫೋಟೋ ತೊಗೊಳೋದೇ ಒಂಥರ ಮಜಾ ಅಂತ ಹೇಳ್ಬೋದು. ಸೊ ಫೋಟೋ ತೊಗೊಳಕ್ಕೆ ಅಂತ ಎಲ್ಲೆಲ್ಲೋ ಹೋಗ್ತಾರೆ. ಸೊ ಅದ್ರ ಬದಲು ಈ ಕಡೆ ಬಂದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ತುಂಬ ಚೆನ್ನಾಗಿದೆ, ಮತ್ತು ಸ್ಟ್ಯಾಚುಸ್ಗಳಿದೆ. ತುಂಬ ಚೆನ್ನಾಗಿದೆ. ಫೋಟೋಗೆ ಹೇಳಿದ್ ಮಾಡಿಸಿದಂತಹ ಒಂದು ಪಾರ್ಕ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತುಂಬ ವಿಭಿನ್ನವಾಗಿ ವಿಶೇಷವಾಗಿ ಈ ಒಂದು ಪಾರ್ಕ್ನಲ್ಲಿ ಮಾಡಿದ್ದಾರೆ. ಸೊ ಈ ಪಾರ್ಕ್ನಲ್ಲಿ ನೋಡಿ, ಈ ಒಂದು ಆ್ಯಪಲ್ ಆಕಾರದಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿದ್ದಾರೆ. ಸೊ ಅದು ತುಂಬಾ ವಿಶೇಷವಾಗಿದೆ. ಮತ್ತು ಅದ್ರ ಆಪೋಸಿಟಲ್ಲಿ ನಿಮಗೆ ಒಂದು ಸ್ಮೈಲಿ ಫೇಸಸ್ ಕೂಡ ಮಾಡಿದ್ದಾರೆ. ಕ್ಯಾಚಿ ಆಗಿದೆ. ಮತ್ತು ಇದು ಕೂಡ ಆ್ಯಪಲ್ ನೋಡಿ ಕಾಣಿಸ್ತಿದೆಯಾ, ಅಲ್ಲಿ ಕೂಡ ಫೋಟೋ ತಗೊಂಡೆ. ಅದರಿಂದ ನನ್ನ ಹಿಂದುಗಡೆ ನೋಡಿ, ಸೊ ರಾಜರು ಸ್ಟ್ಯಾಚು ಕೂಡ ಇದೆ. ಸೊ ಆ ಸ್ಟ್ಯಾಚುಸ್ ಅದೇ ಥರದ ತುಂಬ ಸ್ಟ್ಯಾಚುಗಳಿದೆ. ಅದೇ ಥರ ಸ್ವಲ್ಪ ಮುಂದೆ ಹೋಗ್ತಾ ಹೋದರೆ ನಿಮಗೆ ಈ ಒಂದು ಬ್ಯೂಟಿಫುಲ್ ಲೇಕ್ ಥರ ಒಂದು ವ್ಯೂ ಅನುಭವ ಬರೋ ರೀತಿ ಒಂದು ಸೂಪರಾಗಿ ಒಂದು ಬ್ರಿಡ್ಜ್ ಥರ ಕಟ್ಟಿದ್ದಾರೆ. ಇದು ಬ್ರಿಡ್ಜ್ ವ್ಯೂ ಮತ್ತು ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಟೈಮ್ ಪಾಸ್ ಮಾಡೋದಕ್ಕೆ ಸಖತ್ ಮಾಡಿಸಿದಂತಹ ಜಾಗ ಇದು. ಸೊ ಈ ಒಂದು ಬ್ರಿಡ್ಜಲ್ಲಿ ಸಖತ್ತಾಗಿದೆ. ಸೊ ಮತ್ತು ಇಲ್ಲಿ ಕೂಡ ಫೋಟೋಶೂಟ್ಸ್ ಆರಾಮಾಗಿ ಮಾಡ್ಕೊಬೋದು. ಸೊ ಯಾರಿಗೆಲ್ಲ ಫೋಟೋ ತೆಗಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ತುಂಬ ಚೆನ್ನಾಗಿರೋವಂಥ ಪಾರ್ಕ್ ಅಂದರೆ ಈ ಒಂದು ಪಾರ್ಕು. ಯಾರು ಬೇಕಾದರೂ ವೀಕೆಂಡಲ್ಲಿ ಜಸ್ಟ್ ಜಯನಗರದಲ್ಲಿ ಇದೆ ಈ ಪಾರ್ಕು. ಸೊ ಜಯನಗರದಲ್ಲಿ ಯಾರು ಬೇಕಾದರೂ ಇದ್ದರೆ ಹೋಗಿ ವಿಸಿಟ್ ಕೊಡ್ಬೋದು. ಸೊ ನಾವು ಕೂಡ ತುಂಬ ನೋಡ್ತಾ ಇದ್ದೆ, ನಾನು ಯಾವ್ದಾದ್ರು ವಿಶೇಷವಾಗಿರೋಂತಹ ಪಾರ್ಕ್ಗಳು ಯಾವ್ದಾರು ಇದೆಯಾ ಸುತ್ತಮುತ್ತ ನಿಯರ್ ಬೈ ಪ್ಲೇಸಸ್ಸು, ಅದೇ 1 hour 2 hour ಲೋಗಿ ಟೈಮ್ ಸ್ಪೆಂಡ್ ಮಾಡೋ ಥರ. ನಾನು ಗೂಗಲಲ್ಲಿ ನೋಡಿದಾಗ ಇಲ್ಲಿ ಟೈಮಿಂಗ್ಸ್ ಬಂದು 6 to 10 ಅಂತ ತೋರಿಸ್ತಿತ್ತು. ಮತ್ತು ಈವ್ನಿಂಗ್ 5 o'clock ಮೇಲೆ ಅನಿಸಿದೆ ಓಪನಿಂಗು ಅಂತ ತೋರಿಸಿದೆ. ಬಟ್ ಗೊತ್ತಿಲ್ಲ ಇವಾಗ 24/7 ಇದೆಯೋ ಅಥವಾ ಮಾರ್ನಿಂಗ್ ಟೈಮಿಂಗ್ ಇದೆಯೋ. ಸೊ ನಾನಂತೂ ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಈ ಒಂದು ಪಾರ್ಕಿಗೆ ಹೋಗಿದ್ದೆ. ಸೊ ಫ್ರೆಶ್ ಮೂಡಲ್ಲಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ 6 ಗಂಟೆಗೆ ನಾನು ಆ ಪಾರ್ಕಲ್ಲಿದ್ದೆ, ಓಕೆನಾ. ಸೊ ಅಲ್ಲಿ ಓಪನಿಂಗ್ ಇತ್ತು. ಸೊ ಅಲ್ಲಿ ಅದೇ ಥರ ಸ್ಟ್ಯಾಚುಸ್ಗಳು ಅಂತ ಹೇಳಿದ್ನಲ್ಲ, ಇಲ್ಲಿ ಪ್ರತಿಯೊಬ್ಬರು ರಾಜರುಗಳ ಸ್ಟ್ಯಾಚುಸ್ನ ಹಾಕಿದ್ದಾರೆ. ನೋಡಿ, ಇಲ್ಲಿ ಮಯೂರ ವರ್ಮ ಇದ್ದಾರಲ್ಲ, ಮಯೂರ ವರ್ಮದು ಸ್ಟ್ಯಾಚು ಹಾಕಿದ್ದಾರೆ. ಅದೇ ರೀತಿ ಒಬ್ಬೊಬ್ಬರು ರಾಜರದ್ದು ಸ್ಟ್ಯಾಚುಸ್ಗಳನ್ನ ಹಾಕಿದ್ದಾರೆ. ಮತ್ತು ಆ ಕೆಳಗಡೆ ಅಲ್ಲಿ ಅವ್ರ ಬಗ್ಗೆ ಇತಿಹಾಸನ ಡೀಟೇಲ್ಸ್ನ ಬರ್ತಿದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಅವ್ರದ್ದು, ಅವರು ಯಾವ ಇಸ್ವಿನಲ್ಲಿ ಅವರ ಆಳ್ವಿಕೆನ ಮಾಡಿದರು, ಅವರ ಹಿನ್ನೆಲೆ ಏನು, ಮತ್ತು ಏನಕ್ಕೋಸ್ಕರ ಯಾವ ರೀತಿ ಅವರು ರಾಜಡೇಟ ಮಾಡಿದರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ನಿಮಗೆ ಅಲ್ಲಿ ಓದ್ಬಿಟ್ಟು ನೀವು ಅರ್ಥ ಮಾಡ್ಕೊಬೋದು. ಸೊ ಅದೇ ರೀತಿ ಎಲ್ಲ ರಾಜರುಗಳದ್ದು ಇಂಪಾರ್ಟೆಂಟ್ ಯಾವ್ದು ರಾಜರುಗಳಿದೆ ಆ ರಾಜರುಗಳ ಸ್ಟ್ಯಾಚುಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ನೋಡಿ, ಇದು ವಿಷ್ಣುವರ್ಧನ ಸ್ಟ್ಯಾಚು, ಓಕೆನಾ. ಸೊ ಈ ರೀತಿಯಾಗಿ ನೀವು ಎಲ್ಲ ಸ್ಟ್ಯಾಚುಸ್ಗಳನ್ನ, ಇದು ಕೃಷ್ಣದೇವರಾಯಂದು ಸ್ಟ್ಯಾಚು. ಸೊ ಈ ರೀತಿಯಾಗಿ ಒಂದೊಂದು ಸ್ಟ್ಯಾಚು ಮೇಲೆ ಅವ್ರದ್ದೇ ಆದಂಥ ಹೆಸರುಗಳನ್ನ ಬರೆದು ಮತ್ತು ಅದಕ್ಕೆ ಇತಿಹಾಸ ಅನ್ನೋ ರೀತಿ ಕೆಲವೊಂದು ಡೀಟೇಲ್ಸನ್ನು ಬರೆದಿದ್ದಾರೆ. ಸೊ ಓದ್ಬಿಟ್ಟು ನೀವು ತಿಳ್ಕೊಬೋದು ಆ ರಾಜರ ಬಗ್ಗೆ. ಸೊ ಇದೊಂಥರ ಮಕ್ಳುಗಳಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತು ಓದ್ಕೊಬೋದು ಮತ್ತು ತಿಳ್ಕೊಬೋದು. ಸೊ ನಮ್ಮ ರಾಜರುಗಳ ಬಗ್ಗೆ. ಸೊ ಅದಕ್ಕೋಸ್ಕರ ಇದು ವಿಶೇಷತೆ ಅಂತ ಹೇಳಿದೆ. ಈ ನೋಡಿ, ಅಲ್ಲಿ ಒಂದು ಸ್ಟ್ಯಾಚು ಮಾಡಿದಾರಲ್ಲ ನೀರಿಂದು, ಅಲ್ಲಿ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಈವ್ನಿಂಗ್ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ ಅನಿಸುತ್ತೆ. ಸೊ ನೀರಲ್ಲಿ ಹೋಗೋದು ಎಲ್ಲ ಮಾಡುತ್ತೆ. ನೈಟ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಯಾರೆಲ್ಲ ಜಯನಗರದಲ್ಲಿ ಸುತ್ತಮುತ್ತ ಇದ್ದರೆ ಅವರೆಲ್ಲ ಇಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿ. ಸೊ ನೈಟ್ ಟೈಮಲ್ಲಿ ವಿಸಿಟ್ ಮಾಡಿ, ಡೇ ಟೈಮಲ್ಲಿ ವಿಸಿಟ್ ಮಾಡಿ. ಸೊ ಈ ಒಂದು ಇಡೀ ಫುಲ್ ಪಾರ್ಕ್ ಸುತ್ತೋದಕ್ಕೆ ಕೇವಲ 10 ನಿಮಿಷ ಸಾಕು. ಚಿಕ್ಕದ ಪಾರ್ಕ್ ಇದು, ದೊಡ್ಡ ಪಾರ್ಕ್ ಏನಲ್ಲ, ಆರಾಮಾಗಿದೆ. ಬಟ್ ಟೈಮ್ ಪಾಸ್ ಮಾಡಿಕೊಂಡು ವಾಕ್ ಮಾಡ್ಬೋದು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲೊಂದು ಸ್ಟ್ಯಾಚು ಇದೆ ನರಸಿಂಹ ಅವ್ರದ್ದು, ಇದು ನರಸಿಂಹರಾಜ ಒಡೆಯರ್ದು ಫೋಟೋ ಅದು. ಸೊ ಅದೇ ರೀತಿ ಇಲ್ಲಿ ಲಾಫಿಂಗ್ ಬುದ್ಧ ಅನ್ನೋ ಥರ ಕ್ಯಾಪ್ಷನ್ ಇರೋ ಥರ ಮಾಡಿದ್ದಾರೆ. ಎಕ್ಸಾಕ್ಟ್ ಆ ಒಂದು ರಾಜರ ಸ್ಟ್ಯಾಚು ಆಪೋಸಿಟಿಗೆ. ಸೊ ನೋಡಿ, ಇದು ಲೇಕ್ ವ್ಯೂ ಥರ ಕಾಣಿಸುತ್ತೆ ಅಂತ ಹೇಳಿದ್ರೆ. ಸೊ ಇದು ಬ್ರಿಡ್ಜ್ ವ್ಯೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಯಾರು ಬೇಕಾದರೂ ವೀಡಿಯೋ ಮಾಡೋದು, ಫೋಟೋಸ್ ತೆಗೆಯೋದು ಚೆನ್ನಾಗಿದೆ. ಸೊ ಇಷ್ಟ ಆಯಿತು ಅಂತ ಅನಿಸುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.